ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಸಾಧಿಸುವ ಛಲ ಹೊಂದಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಮಂಗಳೂರಿನ ಈ ಯುವತಿಯೇ ಸಾಕ್ಷಿ. ಅದು ಚಿಕ್ಕ ಕೆಲಸವೇ ಸರಿ, ದೊಡ್ಡ ಕೆಲಸವಾದ್ರೂ ಸರಿ, ಮಾಡೋ ಕೆಲಸದಲ್ಲಿ ನೆಮ್ಮದಿ ಇರಬೇಕು ಅಷ್ಟೇ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಹಾಡು ಈ ಸ್ಟೋರಿ ಕೇಳಿದ್ರೆ ನೆನಪಾಗುತ್ತೆ. ಅಷ್ಟಕ್ಕೂ ಈ ಸ್ಟೋರಿ ಏನು ಅಂತೀರಾ? ಹೇಳ್ತೀವಿ ಕೇಳಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಕೈತುಂಬ ಸಂಬಳ, ಎಸಿ ಕೆಳಗೆ ಕೂತ್ಕೊಂಡು ಕೆಲಸ, ಹೀಗೆ ಹಲವು ಪ್ರತಿಷ್ಠಿತ ಐಟಿ ಕಂಪನಿಗಳಲ್ಲಿ ಕೆಲಸ ಮಾಡಿದಂಥ ಚೇತನ ಕಾರ್ಪೊರೇಟ್ ಜೀವನದ ನಿರಂತರ ಒತ್ತಡ ಮತ್ತು ಟಾರ್ಗೆಟ್ ಕಿರುಕುಳದಿಂದ ಬೇಸತ್ತು ಹೋಗಿ ಹೈ ಪ್ರೊಫೈಲ್ ಕೆಲಸಕ್ಕೆ ರಾಜೀನಾಮೆ ನೀಡಿದ್ರು. ಸುಮಾರು 27 ವರ್ಷ ವಯಸ್ಸಿನ ಈಕೆ ಇದೆಲ್ಲವನ್ನ ಬಿಟ್ಟು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಪಣ ತೊಟ್ರು. ಆರಂಭದಲ್ಲಿ ಸಮಾಜದಿಂದ ಹಲವು ಟೀಕೆಗಳು ಎದುರಾದರೂ ಕೂಡ ಅವುಗಳನ್ನ ಮೆಟ್ಟಿ ನಿಂತಿರುವ ಚೇತನ ಅವರು ಮಡಿಕೇರಿಯ ಗೆಳತಿ ವಿಲ್ಮಾ ಅವರಿಂದ ಸ್ಫೂರ್ತಿ ಪಡೆದು ಈ ಹಾದಿ ತುಳಿದಿದ್ದಾರೆ. ಇತರರಿಗಾಗಿ ದುಡಿಯುವುದಕ್ಕಿಂತ ಸ್ವಂತ ಕನಸಿಗಾಗಿ ದುಡಿಯುವುದೇ ಉತ್ತಮ ಎಂದು ನಿರ್ಧರಿಸಿದ ಈ ಯುವತಿ ಇಂದು ಮಂಗಳೂರಿನ ಸೋಮೇಶ್ವರ ಕಡಲ ತೀರದಲ್ಲಿ ಮಸ್ಕಾ ಬನ್ ಮತ್ತು ಮಸಾಲಾ ಟೀ ಮಾರುವ ಮೂಲಕ ಸಾರ್ವಜನಿಕರ ಗಮನ ಸೆಳೆಯುತ್ತಿದ್ದಾರೆ. ಆರ್ಥಿಕ ಅಡಚಣೆಯಿಂದ ಫುಡ್ ಟ್ರಕ್ ಆರಂಭಿಸುವ ಕನಸು ಸದ್ಯಕ್ಕೆ ಕೈಗೂಡದಿದ್ರೂ ಕೂಡ ಧೃತಿಗೆಡದ ಚೇತನ ಕೇವಲ 25,000 ರೂಪಾಯಿ ಹೂಡಿಕೆಯಲ್ಲಿ ಸಣ್ಣ ಟೇಬಲ್ ಇಟ್ಟು ತಮ್ಮ ಉದ್ಯಮ ಆರಂಭಿಸಿದ್ದಾರೆ. ಸ್ವ ಉದ್ಯೋಗದಲ್ಲಿ ಶಿಸ್ತು ಮತ್ತು ಆತ್ಮವಿಶ್ವಾಸವಿದ್ದರೆ ಯಾವುದೂ ಕೂಡ ಅಸಾಧ್ಯವಲ್ಲ. ಗೆದ್ದರೆ ಸಂತೋಷ ಪಡಬಹುದು, ಸೋತ್ರೆ ಅದು ಭವಿಷ್ಯಕ್ಕೆ ಪಾಠವಾಗುತ್ತದೆ ಎಂಬುದು ಚೇತನ ಅವರ ಅಚಲ ನಂಬಿಕೆ. ಪ್ರತಿದಿನ ಸಂಜೆ 4:30ರಿಂದ 7:30ರವರೆಗೆ ಸೋಮೇಶ್ವರ ಬೀಚ್ನಲ್ಲಿ ವ್ಯಾಪಾರ ನಡೆಸುವಂಥ ಚೇತನ ಮನೆಯಲ್ಲಿಯೇ ತಯಾರಿಸಿದ ಶುದ್ಧ ಸಸ್ಯಾಹಾರಿ ಪದಾರ್ಥಗಳನ್ನು ಗ್ರಾಹಕರಿಗೆ ನೀಡುತ್ತಿದ್ದಾರೆ. ಡಚ್ ಚಾಕ್ಲೇಟ್, ತಿರಾಮಿಸು, ರಸಮಲೈ, ಲಿಚ್ಚಿ ಮತ್ತು ಬಟರ್ ಸ್ಕಾಚ್ಗಳಂಥ ವೈವಿಧ್ಯಮಯ ರುಚಿಗಳು ಇಲ್ಲಿ ಲಭ್ಯವಿದ್ದು, ಆರೋಗ್ಯದ ಬಗ್ಗೆ ಕಾಳಜಿ ಇರುವವರಿಗಾಗಿ ಮೊಳಕೆ ಬರಿಸಿದಂಥ ಕಾಳುಗಳು, ದಾಳಿಂಬೆ ಮತ್ತು ಜೋಳ ಒಳಗೊಂಡ ಪೌಷ್ಟಿಕಾಂಶಯುಕ್ತ ಖಾದ್ಯವನ್ನು ಇವರು ಸಿದ್ಧಪಡಿಸುತ್ತಾರೆ. ಇಲ್ಲಿ 10 ರೂಪಾಯಿಗೆ ಸಿಗುವ ಮಸಾಲಾ ಟೀ ಜೊತೆಗೆ ಚಾಕ್ಲೇಟ್ ಮತ್ತು ವೆನಿಲ್ಲಾ ಫ್ಲೇವರ್ನ ಮಸ್ಕಾ ಬನ್ ಬಹಳ ಜನಪ್ರಿಯವಾಗಿದೆ. ಈಗ ಇವರು ದಿನಕ್ಕೆ 1000ರಿಂದ 1500 ರೂಪಾಯಿಯನ್ನ ಕೇವಲ ಮಸ್ಕಾ ಬನ್ ಮಾರಾಟದಿಂದ ಸಂಪಾದಿಸುತ್ತಿದ್ದಾರೆ. ಬೆಳಗ್ಗೆ ಗೃಹಿಣಿಯಾಗಿ, ಸಾಯಂಕಾಲ ಯಶಸ್ವಿ ಉದ್ಯಮಿಯಾಗಿ ಜನರ ಗಮನ ಸೆಳೆಯುತ್ತಿದ್ದಾರೆ. ಈ ಸಾಹಸಮಯ ಪಯಣಕ್ಕೆ ತಂದೆ ಮಾಧವರಾವ್ ಹಾಗೂ ತಂಗಿ ಗಾಯತ್ರಿಯವರ ಬೆಂಬಲವೇ ದೊಡ್ಡ ಶಕ್ತಿಯಾಗಿದೆ. ಒಟ್ಟಾರೆ ಬೇರೆಯವರ ಕಂಪನಿಗಳಲ್ಲಿ ಒತ್ತಡದಿಂದ ಕೆಲಸ ಮಾಡುತ್ತಿರೋ ಯುವ ಜನತೆಗೆ ಮಾದರಿಯಾಗಿರುವಂತಹ ಇವರು ಉದ್ಯೋಗ ಎನ್ನುವುದು ಕೇವಲ ಎಸಿ ರೂಮಿಗೆ ಸೀಮಿತವಲ್ಲ. ಮನಸ್ಸಿಗೆ ತೃಪ್ತಿ, ಖುಷಿ ನೀಡುವ ಕೆಲಸವೇ ನಿಜವಾದ ಯಶಸ್ಸು ಎಂದು ಸಾಬೀತುಪಡಿಸಿದ್ದಾರೆ. ಮಂಗಳೂರಿನ ಕಡಲ ತೀರಕ್ಕೆ ಬರುವ ಪ್ರವಾಸಿಗರು ಚೇತನ ಅವರ ಈ ಪ್ರಯತ್ನವನ್ನು ಕಂಡು ಮೆಚ್ಚುಗೆ ಸೂಚಿಸುತ್ತಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.